ನಿನ್ನೆ RCBಗೆ ಮಾತ್ರ ಮಂಡೆ ಬಿಸಿ ಆದದ್ದು ಅಂತ ಅಂದ್ಕೊಂಡೆ, ತಪ್ಪು. ನಿನ್ನೆ ನೈಟ್ ಮ್ಯಾಚಲ್ಲಿ CSKಗೂ ಕೂಡ ಆದದ್ದು ಇದೇ ಮಂಡೆ ಬಿಸಿ. ನಮಸ್ಕಾರ ಎಲ್ಲರಿಗೆ, ಸಜ್ಜನಾರ್ಥ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇದು ಒಂಥರ ಸಮಾನ ದುಃಖಿಗಳು ಅಂತ ಹೇಳ್ತಾರಲ್ಲ, ಅಂದರೆ RCBಗೆ ಇನ್ನೇನು ವಿನ್ ಆದೆವು ಅಂತ ಅಂದ್ಕೊಳ್ತಿರೋ, ಅಯ್ಯೋ ಸೋತೆವಾ ಅಂತ. ಹಾಗೆ CSKಗೂ ನಾವು ಎಲ್ಲಿ ಎಡವಿದೆವು ಮಾರೆ ಅಂತ ಖಂಡಿತ ಅಂದ್ಕೊಳ್ತಾ ಇರ್ಬೋದು. ವಿನ್ನಾದೆ ಅಂತ ಅಂದ್ಕೊಳ್ಳಿ, ಸೋತ್ರು ಅಂತ ಆಯ್ತು. ಯಾಕಂತಂದ್ರೆ ನೀವು ಮ್ಯಾಚ್ ನೋಡಿರಿ, ಹೈಲೈಟ್ಸ್ ನೋಡಿರಿ, ಅಥವಾ ಕ್ರಿಕ್ ಬಸ್ಸಲ್ಲಿ ಸ್ಕೋರ್ ನೋಡಿರಿ. ಪವರ್ ಪ್ಲೇಯಲ್ಲಿ SRHಗಿಂತ 1 ರನ್ ಮುಂದೆ ಇದ್ರು CSK. ಫಸ್ಟ್ 10 ಓವರ್ ಆದ್ಮೇಲೂ ಕೂಡ 1 ರನ್ ಮುಂದೆ ಇದ್ರು. 15 ಓವರ್ ಆದ್ಮೇಲೂ ಕೂಡ ಒಂಚೂರು ಮುಂದೆ ಇದ್ರು CSK SRH ಇಂದ. ಬಟ್ ಸ್ಟಿಲ್ ಮ್ಯಾಚ್ ಮುಗ್ಮೇಲೆ 11 ರನ್ನಿಂದ ಸೋತ್ರು ಮಾರೆ. ಎಲ್ಲಿ ಎಡವಿದ್ದು ಅಂತ ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ವಿಕೆಟ್ ಹೋಗಿದ್ದೆ ಮೇನ್ ಕಾರಣ CSK ಸೋಲಿಕ್ಕೆ. ಮತ್ತೆ ಯಾರು ಕೂಡ 50+ ಹೊಡಿಲ್ಲ, ಒಬ್ರು ಕೂಡ ದೊಡ್ಡ ಇನ್ನಿಂಗ್ಸ್ ಬರದಿದ್ರೂ ಕೂಡ ಅಲ್ಲಿಯ ತನಕ ಬಂದಿದ್ದಾರೆ, 184 ತನಕ ಬಂದಿದ್ದಾರೆ. ಬಟ್ ಸ್ಟಿಲ್ ಮ್ಯಾಚ್ ವಿನ್ ಆಗಬೇಕು ಅಂತಿದ್ರೆ ಒಬ್ಬ ಬ್ಯಾಟ್ಸ್ಮನ್ ಕೊನೆಯ ತನಕ ಇರಬೇಕಿತ್ತು. ಕೊನೆಯ ತನಕ ಅಂದರೆ ಒಂದು ರೆಕಗ್ನೈಸ್ಡ್ ಬ್ಯಾಟ್ಸ್ಮನ್ ಇಲ್ಲದಿರುವ ಕಾರಣ ನಿನ್ನೆ ಮ್ಯಾಚ್ ಸೋಲಬೇಕಾಯಿತು SRH ಅಗೇನ್ಸ್ಟ್. ಆ್ಯಂಡ್ SRH 3 ಮ್ಯಾಚ್ ಗೆದ್ದದ್ರಿಂದ, 6ರಲ್ಲಿ 3 ಮ್ಯಾಚ್ ಗೆದ್ದದ್ರಿಂದ ಈಗ 4th ಪ್ಲೇಸಲ್ಲಿ ಇದ್ದಾರೆ. ಇದೇ SRH ಬೌಲಿಂಗ್ ಲೈನಪ್ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಬೌಲಿಂಗ್ ಎಲ್ಲಿ, ಇನ್ಕ್ಲೂಡಿಂಗ್ ನಾನು. ನಮ್ಮದು ಪ್ರಿವ್ಯೂ ವಿಡಿಯೋದಲ್ಲಿ, ಸ್ಟಾರ್ಟಿಂಗ್ ಪ್ರಿವ್ಯೂ ವಿಡಿಯೋದಲ್ಲಿ ಬೌಲಿಂಗ್ ಇಲ್ಲಿ ಅಂತ ಮತ್ತೆ ನಿರೂಪಿಸ್ತಾ ಇದ್ದಾರೆ. ಈಗ KKR ಅಗೇನ್ಸ್ಟ್ ಕೂಡ ಭಯಂಕರ ಡಿಫೆಂಡ್ ಮಾಡಿದ್ರು ನಿನ್ನೆ. CSK ಅಗೇನ್ಸ್ಟ್, ಆ್ಯಂಡ್ CSKದ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಉಂಟು. ಅಂಥ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ಪನ್ನು ನೀವು ಈ ಥರ ಒಂದು ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಅಟ್ಯಾಕ್ ಇಟ್ಕೊಂಡು ಡಿಫೆಂಡ್ ಮಾಡಿದಂಥ ರೀತಿ ಸೂಪರ್ ಅಲ್ಟಿಮೇಟ್. ಸೊ ಕ್ರೆಡಿಟ್ ಗೋಸ್ ಟು SRH. ಆ ಒಂದು ಏನು ಈಗೆಲ್ಲ ಈ IPL 200 ರನ್ ಹೊಡೆದ್ರು ಕೂಡ ಕಡಿಮೆ ಮ್ಯಾರೆ ಅಂತ ಹೇಳುವಾಗ 195 ಟಾರ್ಗೆಟನ್ನು ಡಿಫೆಂಡ್ ಮಾಡಿದಂತಹ ರೀತಿ ನಿಜಕ್ಕೂ ಕೂಡ ಶ್ಲಾಘನೀಯ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ SRH ಫಸ್ಟ್ 6 ಓವರ್ ಧೂಳಿಪಟ್ಟು ದಾಡ ಹೊಡೆದು ಎಸ್ಪೆಷಲಿ ಅಭಿಷೇಕ್ ಶರ್ಮಾ ಅವರು ಒಂದು ಮ್ಯಾಚ್, ಅದು ನಾನು ಸುಮಾರು ಸಲ ಹೇಳಿದ್ದೇನೆ, ಇದು ರಿಪೀಟ್ ಆಗಿ ಹೋಗ್ತದೆ. ಒಂದು ಮ್ಯಾಚ್ ಆಡಿದ್ರೆ ಒಂದು ಮ್ಯಾಚ್ ಆಡೋದಿಲ್ಲ. ಸೊ ಲಾಸ್ಟ್ ಮ್ಯಾಚ್ 0ಗೆ ಔಟ್ ಆಗಿದ್ರು. ಸೊ ಎಲ್ರಿಗೂ ಗೊತ್ತಿತ್ತು ಈ ಮ್ಯಾಚಲ್ಲಿ ಆಡ್ತಾರೆ ಅಂತ. ಹಾಗೆ ಆಯಿತು. ಅವರಿಗೆ ಒಪೋನೆಂಟ್ಗೆ ಸಹ ಗೊತ್ತಿತ್ತು, ಅಯ್ಯೋ ಲಾಸ್ಟ್ ಮ್ಯಾಚ್ 0ಯಾ, ಹಾಗಾದ್ರೆ ಈ ಮ್ಯಾಚ್ ಆಡ್ತಾರೆ ಮಾರೆ, ಅವರು ಸೂಪರ್ ಆಗಿ ಆಡ್ತಾರೆ, ಎಷ್ಟು ಆಡ್ತಾರೆ ನೋಡುವ ಅಂತ. 15 ಬಾಲಿಗೆ 50 ರನ್ ಹೊಡೆದಾಗಿದೆ. ಹಿಸ್ ಫಾಸ್ಟೆಸ್ಟ್ 50 ಅಂತ ಅಂದ್ಕೊಳ್ತೇನೆ ನಾನು. ಚಿಂದಿ ಚಿತ್ರಾನ್ನ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸ್ಕೋರ್ ನೋಡುವಾಗ 15 ಬಾಲಿಗೆ 50 ಅಭಿಷೇಕ್ ಶರ್ಮಾ, 15 ಬಾಲಿಗೆ 10 ಟ್ರಾವಿಸ್ ಹೆಡ್ಗೆ ಸೈಕ್ ಆಗಿರ್ಬೋದು. ಅಯ್ಯೋ ಇದೆಂತ ಮಾರ್ರೆ ಈಗ ಪ್ರತಿಷ್ಠೆಯ ಪ್ರಶ್ನೆ ಅಂತ ಅಂದ್ಕೊಂಡು ಅವರನ್ನು 3 ಬಾಲ್ 3 4 ಎಲ್ಲ ಹೊಡೆದು, ಇನ್ನೇನು ಈಗ ಪವರ್ ಪ್ಲೇ ಮುಗಿತಾ ಇದೆ ಅಂತ ಅನ್ನುವಾಗ ಟ್ರಾವಿಸ್ ಹೆಡ್ ಫುಲ್ ಟಾಸ್ ಬಾಲಿಗೆ ಗಾಯಕ್ವಾಡಿಗೆ ಕ್ಯಾಚ್ ಕೊಟ್ಟು ಔಟ್ ಆದ. ಗಾಯಕ್ವಾಡಿಗೆ ಕ್ಯಾಚ್ ಕೊಟ್ಟದಲ್ಲ, ಗಾಯಕ್ವಾಡ್ ಅದನ್ನು ಕ್ಯಾಚ್ ಆಗಿ ಪರಿವರ್ತನೆ ಮಾಡಿದ್ರು. ಒಳ್ಳೆ ಕ್ಯಾಚ್, ಸೂಪರ್ ಕ್ಯಾಚ್. ನೆಕ್ಸ್ಟ್ ಬಾಲ್ ಇಶಾನ್ ಕಿಶನ್ ಸಹ ಹಾಗೆ ಲಾಸ್ಟ್ ಮ್ಯಾಚ್ ಸೂಪರ್ ಆಗಿ ಆಡಿದ್ರು. ಅಂದರೆ ಈ ಮ್ಯಾಚ್ 0ಗೆ ಔಟ್ ಆಗಬೇಕು, ಹಾಗೆ ಆಯಿತು. ಫಸ್ಟ್ ಬಾಲ್ ಡಕ್ಔಟು, ಗಾಯಕ್ವಾಡಿಗೆ ಈಸಿ ಕ್ಯಾಚ್. ಸೊ ಪವರ್ ಪ್ಲೇ ಸೂಪರ್ ಆಗಿ ಹೋಗ್ತಾ ಇದೆ ಅಂತ ಅನ್ನಿಸುವಾಗ ಪವರ್ ಪ್ಲೇ ಲಾಸ್ಟ್ 2 ಬಾಲಿಗೆ 2 ವಿಕೆಟ್ ಬಿದ್ದು 6 ಓವರಿಗೆ 75 ರನ್ನಿಗೆ 2 ವಿಕೆಟ್ ಕಳೆದುಕೊಂಡಿದ್ರು. ಅದಾದಮೇಲೆ ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ವಿಕೆಟ್ ಹೋಗ್ತಾ ಇತ್ತು. 15 ಬಾಲಿಗೆ 50 ಹೊಡೆದ್ಮೇಲೆ ಒಂಚೂರು ಸ್ಲೋ ಆದರು ಅಭಿಷೇಕ್ ಶರ್ಮಾ ಅವರು. 22 ಬಾಲಿಗೆ 59 ರನ್ ಹೊಡೆದ್ರು, ಅವ್ರು ಔಟ್ ಆದರು. ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ವಿಕೆಟ್ ಹೋಗ್ತವೇ ಹೋಯ್ತು. ಬಟ್ ಅಭಿಷೇಕ್ ಶರ್ಮಾ ಥರ ಇನ್ನೊಬ್ಬ ಬ್ಯಾಟ್ಸ್ಮನ್, ನಂಬಿಗಸ್ತ ಬ್ಯಾಟ್ಸ್ಮನ್ ಒಬ್ರು ಇದ್ದಾರೆ, ಯಾರು ಸ್ಪಿನ್ ಬ್ಯಾಟ್ಸರ್ ಅಂತ ಮೊದಲು ನಾವು ಕರಿತಾ ಇದ್ದೆವು, ಅವರ ಥರ ಅಭಿಷೇಕ್ ಶರ್ಮಾ ಥರ ಇವರು ಕೂಡ 50+ ರನ್ ಹೊಡೆದ್ರು. ಇಟ್ ಈಸ್ ನನ್ ಅದರ್ ದನ್ ಕ್ಲಾಸ್ ಆಗಿ ಆಡ್ತಾ ಇದ್ದಾರೆ ಈ IPL ಅಲ್ಲಿ. SRH ಪಾಲಿಗೆ ಅವರು 50+ ಹೊಡೆದ್ರು, 39 ಬಾಲಿಗೆ 59 ರನ್ ಹೊಡೆದ್ರು. ರೆಗ್ಯುಲರ್ ಆಗಿ ವಿಕೆಟ್ ಹೋಗ್ತಾ ಇದ್ರು ಕೂಡ ಅವರು ಆಲ್ಮೋಸ್ಟ್ ಕೊನೆ ತನಕ ಇದ್ದದ್ರಿಂದಾಗಿ 194 ರನ್ ಹೊಡಿಲಿಕ್ಕೆ ಆಯ್ತು SRH. ಅವರ ಆಡಿಯನ್ಸ್ಗೆ, ಅಲ್ಲಿ ಯಾರು ಸ್ಪೆಕ್ಟೇಟರ್ಸ್ ಎಲ್ಲ ಇರ್ತಾರಲ್ಲ, ಅವರಿಗೆ 20 ಓವರ್ ಆದಮೇಲೆ ತಲೆ ಹಾಳಾಗಿರುತ್ತೆ. ಯಾಕಂದರೆ ನಾವು ಹೇಗೆ RCB 13 ಓವರಿಗೆ 132 ರನ್ ಹೊಡೆದಾಗ ಮಿನಿಮಮ್ 220 ರನ್ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆವು. ಬಿಡಿ, 220 174 ಇಲ್ಲ, 175 ಇಲ್ಲ, ಅದು ಬೇಡ. ಬಟ್ ಎನಿವೇಸ್ SRH 220 ರನ್ ಹೊಡಿಬೋದು ಅಂತ ಅಂದ್ಕೊಳ್ತಿರುವಾಗ, 220 230 ಹೊಡಿಬೋದು ಅಂತ ಅಂದ್ಕೊಳ್ತಿರುವಾಗ 194 ಮಾತ್ರ ಹೊಡೆದಾಗ ಒಂದು ಕ್ಷಣಕ್ಕೆ ಅವರ ಫ್ಯಾನ್ಸಿಗೆ ಅಥವಾ ನಮಗೆ ಎಲ್ಲ ಮಿಸ್ ಹೊಡಿತಣ್ಣ. ಯಾಕಂದರೆ ರೆಗ್ಯುಲರ್ ಆಗಿ ವಿಕೆಟ್ ಹೋಗ್ತಾ ಇತ್ತು. ಅವ್ರದ್ದು ಡೆತ್ ಬೌಲಿಂಗ್ ಚೆನ್ನಾಗಿತ್ತು. CSK ಲಾಸ್ಟ್ 5 ಓವರ್ ಭಾರಿ ಚೆಂದ ಮಾಡಿ ಬಾಲ್ ಹಾಕಿದ್ರು. ಅಂದರೆ ನಮ್ಮದು ಬಿಡಿ, ನಾವು 5 ಓವರಿಗೆ 29 ರನ್ ಹೊಡೆದು ಅದ್ಭುತ, ಅಮೋಘ, ಆಶ್ಚರ್ಯ. ಅಷ್ಟು ಕೆಟ್ಟದಾಗಿ CSK ಏನು ಆಡಲಿಲ್ಲ. ಇದು SRH ಆಡಲಿಲ್ಲ, ಎಂತ CSK ಹೇಳ್ತೀನಿ, SRH ಆಡಲಿಲ್ಲ. ಬಟ್ ಸ್ಟಿಲ್ ಒಂದು 20-30 ರನ್ ಶಾರ್ಟ್ ಆಯಿತು ಅಂತ ಖಂಡಿತವಾಗಿ ಅನ್ನಿಸ್ತಾ ಇತ್ತು. ಆನ್ ದಿ ಅದರ್ ಹ್ಯಾಂಡ್ CSKದು ಏನು
ಬ್ಯಾಟಿಂಗ್ ಶುರು ಆದಾಗ SRH ಬ್ಯಾಟಿಂಗ್ ಥರಾವೇ CSK ದಿತ್ತು. ಪ್ರಫುಲ್ ಹಿಂಗೆ ಒಂದು ಮ್ಯಾಚ್ ಹೀರೋ ಆದವರು ಒಂದು ಮ್ಯಾಚ್ ಝೀರೋ ಆಗಲೇಬೇಕಣ್ಣ. ಅದೆಂತ ಹೇಳ್ತಾರಲ್ಲ, ಗೇಮ್ ವಿಲ್ ಮೇಕ್ ಯು ಹಂಬಲ್ ಅಂತ. ಹಾಗೆ ಲಾಸ್ಟ್ ಮ್ಯಾಚಲ್ಲಿ ಫಸ್ಟ್ ಓವರಲ್ಲೇ 3 ವಿಕೆಟ್ ತೆಗೆದು ಡೆಬ್ಯೂ ಮ್ಯಾಚಲ್ಲೇ ಹೀರೋ ಆಗಿದ್ದಂತಹ ಒಬ್ಬ ಆಟಗಾರ ಪ್ರಫುಲ್ ಹಿಂಗೆ. ಆಬ್ವಿಯಸ್ಲಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅಲ್ಲ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗ್ತದೆ. ನಿನ್ನೆ 3 ಓವರಲ್ಲಿ 54 ರನ್. ಅಯ್ಯಯ್ಯೋ, ಎಸ್ಪೆಷಲಿ ಒಂದು ಓವರಲ್ಲಿ ಒಂದು 24 ರನ್ ಹೊಡಿಸ್ಕೊಂಡ್ರು. ಆಯುಷ್ ಮಾತ್ರ ಹೊಡೆದ್ರು. ಅವಾಗ ಅನ್ಸಿರ್ಬೋದು ಪ್ರಫುಲ್ ಹಿಂಗೆ ಪುಣ್ಯಕ್ಕೆ ಫಸ್ಟ್ ಮ್ಯಾಚ್ ಒಂದು ಹೀಗಾಗಲಿಲ್ಲ ಅಣ್ಣ. ಫಸ್ಟ್ ಮ್ಯಾಚ್ ಏನಾರು ನಾವು 3 ಓವರಿಗೆ 54 ರನ್ ಬಿಟ್ಟು ಕೊಟ್ಟಿದ್ರೆ ನಂದು ಕರಿಯರೇ ಮುಗಿತಾ ಇತ್ತು. ಸೆಕೆಂಡ್ ಮ್ಯಾಚಿಗೆ ಚಾನ್ಸ್ ಕೂಡ ಸಿಗ್ತಾ ಇರಲಿಲ್ಲ. ಥ್ಯಾಂಕ್ಸ್ ಟು ವೈಭವ್ ಸೂರ್ಯವಂಶಿ, ಅವರು ಡಕ್ಔಟ್ ಆದರು. ಅದಾದಮೇಲೆ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಅಂತ ಅವ್ರು ಅಂದ್ಕೊಳ್ತಾ ಇರ್ಬೋದು. ಫಸ್ಟ್ ಬಾಲ್ ಫಸ್ಟ್ ಹಾಕಿದಂಥ ಬಾಲೇ ಫಸ್ಟ್ ಬಾಲ್ 6 ಹೊಡೆದ್ರು ಯಾರು ಸ್ಯಾಮ್ಸನ್ ಅವರು. ಬಟ್ ನೆಕ್ಸ್ಟ್ ಓವರಲ್ಲಿಯೇ 1.1 ಓವರ್ ಏನು 2ನೇ ಓವರ್ ಹಾಕ್ಲಿಕ್ಕೆ ಬಂದಂತಹ ನಿತೀಶ್ ಕುಮಾರ್ ರೆಡ್ಡಿ ಅವರ ಫಸ್ಟ್ ಬಾಲಲ್ಲೇ ಔಟ್. ನಿತೀಶ್ ಕುಮಾರ್ ರೆಡ್ಡಿ ಅವ್ರದ್ದು ಪೇಸ್ ಎಂತ ಮಾರೆ, ಒಂದು 10 ರಿಂದ 15 ಕಿಲೋಮೀಟರ್ ಜಾಸ್ತಿ ಆಗಿದೆ. ಅವರು 120 ಹಾಕ್ತಿದ್ದಂತಹ ಆಟಗಾರ, ಅಥವಾ ಹಬ್ಬ ಅಂದರೆ 125, ಈಗೆಲ್ಲ 140 ಹತ್ರ ಹಾಕ್ತಾರೆ ಬಾಲು. ಪೇಸ್ ಮೇಲೆ ಭಯಂಕರ ವರ್ಕ್ ಮಾಡಿದಾರ ಅಂತ ಅವ್ರು. ನಂಗೆ ವೆರಿ ಇಂಪ್ರೆಸ್ ಆಯಿತಾ, ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಮೀಡಿಯಂ ಪೇಸ್ ಬೌಲರ್ ಅಂತ ಅಂದ್ಕೊಳ್ತಿದ್ದಂಥ ಆಟಗಾರ ಫಾಸ್ಟ್ ಬೌಲರ್ ಆಗಿ ಟರ್ನ್ ಆಗಿರುವಂತಹ ರೀತಿ ನಿಜಕ್ಕೂ ಕೂಡ ಶ್ಲಾಘನೀಯ. ಅವರು ವಿಕೆಟ್ ತೆಗೆದ್ರು. ಅದಾದಮೇಲೆ ಏನು ಆಯುಷ್ ಮಾತ್ರ ಒಂದು ಆಡಿದಂಥ ಚಿಕ್ಕದಾದ ಚೊಕ್ಕದಾದ ಇನ್ನಿಂಗ್ಸ್. ಫಸ್ಟ್ 3 ಬಾಲಿಗೆ 0, ನೆಕ್ಸ್ಟ್ 10 ಬಾಲಿಗೆ 30 ರನ್ ಹೊಡೆದಿದ್ದಾರೆ. ಸೂಪರ್ ಆಗಿ ಆಡಿದ್ರು. ಬಟ್ ಸೀರಿಯಸ್ ಹ್ಯಾಮ್ಸ್ಟ್ರಿಂಗ್ ಅಂತ ಅಂದ್ಕೊಳ್ತೇನೆ. ಐ ಥಿಂಕ್ ಹಿ ವಿಲ್ ಬಿ ಔಟ್ ಆಫ್ ದಿ ಟೂರ್ನಮೆಂಟ್ ಅಂತ ನನಗೆ ಅನ್ನಿಸ್ತಾ ಇರೋದು. ಅವರ ಒಂದು ಇಂಜುರಿ ನೋಡಿದಾಗ ಅವ್ರಿಗೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ, ಎಲ್ಲ ಬಂದು ಕರ್ಕೊಂಡು ಹೋದ್ರು. ಅಂದರೆ ಇದು ಯಾವುದು ನಾರ್ಮಲ್ ಹ್ಯಾಮ್ಸ್ಟ್ರಿಂಗ್ ಅಲ್ಲ, ಏನೋ ಮಸಲ್ ಟೈರ್ ಆಗಿರ್ತದೆ ಅಥವಾ ಲಿಗಮೆಂಟ್ ಟೈರ್ ಅದು ಇದೆಲ್ಲ ಏನೇನು ಹೇಳ್ತಾರಲ್ಲ ಆ ಥರ ಆಗಿರ್ಬೋದು ಅಂತ ನನಗೆ ಅನ್ನಿಸ್ತಾ ಇರೋದು. ಯಾವ ಪ್ಲೇಯರ್ಗೆ ಹಾಗೆಲ್ಲ ಆಗದಿರಲಿ, ಬಟ್ ನನಗೆ ಅನ್ನಿಸ್ತಾ ಇರೋದು ಆ ಥರ ಏನಾದ್ರು ಸೀರಿಯಸ್ ಇಂಜುರಿ ಆಗಿದೆ ಅವರಿಗೆ ಅಂತ ಅನ್ನಿಸ್ತಾ ಇದೆ ನನಗೆ. ಅವ್ರು ಔಟ್ ಆದರು. ಗಾಯಕ್ವಾಡ್ ಅವ್ರದ್ದು ಯಾವಾಗ ದೊಡ್ಡ ಇನ್ನಿಂಗ್ಸ್ ಬರ್ತದೆ ಅಂತ ಹೀಗೆ ದುರ್ಬಿನ್ ಇಟ್ಕೊಂಡು ಇನ್ನು ಕಾಯ್ಬೇಕಷ್ಟೇ CSK ಫ್ಯಾನ್ಸ್. ಅವರು 13 ಬಾಲಿಗೆ 19 ರನ್ ಹೊಡೆದು ಔಟ್ ಆದರು. ಏನು 6 ಓವರ್ಗೆ 75 ರನ್ SRH ಹೊಡೆದಿದ್ರು, 6 ಓವರ್ಗೆ 76 ರನ್ CSK. ಬಟ್ 3 ವಿಕೆಟ್ ಹೋಗಿತ್ತು. ಇವರ ಪ್ರಾಬ್ಲಮ್ ಏನಾದ್ರು ಅಂತಂದರೆ ಕಂಟಿನ್ಯೂಸ್ ಆಗಿ ವಿಕೆಟ್ ಹೋಗ್ತವೇ ಹೋಯ್ತು. ನೀವು ಏನು 10 ಓವರ್ ತಗೊಳ್ಳಿ, 15 ಓವರ್ ತಗೊಳ್ಳಿ, ಟಿಲ್ 15 ಓವರ್ಸು ಆ್ಯಕ್ಚುಲಿ ಬರೀ ರನ್ ರೇಟ್ ಆಧಾರ ಅಂತ ನೋಡಿದ್ದಿದ್ರೆ CSK SRHಗಿಂತ ಒಂದು ಚೂರು ಮುಂದೆ ಇದ್ರು. ಬಟ್ ಇವ್ರದ್ದು ರೆಗ್ಯುಲರ್ ಆಗಿ ವಿಕೆಟ್ ಇದೆ. ಎಸ್ಪೆಷಲಿ ಇಶಾನ್ ಮಲಿಂಗ ಅವರು ಬಾಲ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅವರು 3 ವಿಕೆಟ್ ತೆಗೆದ್ರು. ಜಸ್ಟ್ 29 ರನ್ ಬಿಟ್ಟು ಕೊಟ್ಟದ್ದು 4 ಓವರಲ್ಲಿ. ಆ್ಯಂಡ್ ಈವನ್ ಯಾರು ನಮ್ಮ ನಿತೀಶ್ ಕುಮಾರ್ ರೆಡ್ಡಿ 4 ಓವರಿಗೆ ಜಸ್ಟ್ 32 ರನ್ಸ್ ಬಿಟ್ಟು ಕೊಟ್ಟರು. ಅವರೊಂದು 2 ವಿಕೆಟ್ ತೆಗೆದ್ರು. ಸೊ ಇವರು ಕಟ್ಟಿ ಹಾಕಿದ್ರು ಆ್ಯಕ್ಚುಲಿ. ಈವನ್ ಶಿವಂ ಕುಮಾರ್ ಅವರು ಕೂಡ ಸೂಪರ್ ಆಗಿ ಬಾಲ್ ಹಾಕಿದ್ರು. ಹೊಡಿಸ್ಕೊಂಡಂಥ ಬೌಲರ್ ಒಬ್ಬರೇ ಪ್ರಫುಲ್ ಹಿಂಗೆ 4 ಓವರ್ಗೆ 60 ರನ್. ಲಾಸ್ಟ್ ಓವರ್ಗೆ 18 ರನ್ಸ್ ಡಿಫೆಂಡ್ ಮಾಡಬೇಕಿತ್ತು. ಅಂದರೆ ನಮಗೆ 15 ಇದ್ದದ್ದು ನಮ್ಮದು ಶೆಫರ್ಡ್ ಬಟ್ ಶೆಫರ್ಡ್ ಆ ಥರದ ಒಂದು ಎಂತ ಹೇಳೋದು ಭಯಂಕರ ಥ್ರೆಟ್ನಿಂಗ್ ಬೌಲರ್ ಅಲ್ಲ, ಒಂಥರ ಪಾರ್ಟ್ ಟೈಮರ್ ಅಂತ ಸಹ ಹೇಳಬಾರ್ದು ಆ್ಯಕ್ಚುಲಿ. ಪ್ರಫುಲ್ ಹಿಂಗೆ 1 ಓವರಲ್ಲಿ 18 ರನ್ ಡಿಫೆಂಡ್ ಮಾಡಬೇಕಿತ್ತು, ಅದನ್ನು ಡಿಫೆಂಡ್ ಮಾಡಿದರು. ಲಾಸ್ಟ್ ಓವರಲ್ಲಿ ಅವರು 6 ರನ್ ಬಿಟ್ಟು ಕೊಟ್ಟದ್ದು. ಸೊ 3 ಓವರಿಗೆ 54 ಇದ್ದದ್ದು, 4 ಓವರಿಗೆ 60. ಪರವಾಗಿಲ್ಲ ಮಾರ್ರೆ ಅಂತ ಅವ್ರಿಗೊಂದು ಸಮಾಧಾನ ಆಗಿರ್ಬೋದು. ಬಟ್ ಇವರ ಪ್ರಾಬ್ಲಮ್ ಏನಂದ್ರೆ ಬ್ರೇವಿಸ್ 0ಗೆ ಔಟ್ ಆದದ್ದು. ಬ್ರೇವಿಸ್ನಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. 4 ಬಾಲ್ ಆಡಿ 0ಗೆ ಔಟ್ ಆದರು. ದೂಬೆ ಮ್ಯಾಚ್ ಫಿನಿಶ್ ಮಾಡ್ಲಿಕ್ಕೆ ಆಗಲಿಲ್ಲ. ದೂಬೆಯಿಂದ ನಾವು ವರ್ಲ್ಡ್ ಕಪ್ಪಲ್ಲಿ ನೋಡಿದಂಥ ಕ್ಲಚ್ ಇನ್ನಿಂಗ್ಸ್ CSKಗೆ ಬರ್ತಾ ಇಲ್ಲ, ಈ ಸೀಸನಲ್ಲಿ ಬಂದಿಲ್ಲ. ಅಂದರೆ ಇನ್ನೂ ಸಹ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಉಂಟು ದೂಬೆ ಮೇಲೆ. ಅವರನ್ನು ಪ್ಯೂರ್ ಬ್ಯಾಟ್ಸ್ಮನ್ ಆಗಿ ಆಡಿಸಿದ್ದಾರೆ, ಆಲ್ರೌಂಡರ್ ಥರ ಏನು ಟ್ರೀಟ್ ಮಾಡ್ತಾ ಇಲ್ಲ. ಮ್ಯಾಥ್ಯೂ ಶಾರ್ಟ್ 30 ಬಾಲ್ ಆಡಿ 34 ರನ್ ಅಂತ ಒಂದು ದೊಡ್ಡ ನಿಯರ್ಲಿ 200 ಹತ್ರದ ಟಾರ್ಗೆಟ್ ಇರುವಾಗ 30 ಬಾಲ್ ಆಡಿ 34 ರನ್ ಚೇಸಿಂಗ್ ಟೈಮಲ್ಲಿ. ಸೊ ಇದೆಲ್ಲ ಕಾರಣದಿಂದಾಗಿ. ಆ್ಯಂಡ್ ನಾನು ಒಬ್ಬರ ಹೆಸರು ಮರೆತೆ ಹೇಳಿಕೆ, ಸಕೀಬ್ ಹುಸೇನ್ 2 ಮ್ಯಾಚಲ್ಲಿ ಡೆಬ್ಯೂ ಮ್ಯಾಚಲ್ಲಿ ಆ್ಯಕ್ಚುಲಿ ನಿಮ್ಮದು ಬರೀ ಬೌಲಿಂಗ್ ಫಿಗರ್ ನೋಡಿದರೆ 4 ಓವರ್ಗೆ ಕೇವಲ 24 ರನ್ ಬಿಟ್ಟು ಕೊಟ್ಟದ್ದಾಗಿತ್ತು. ಈ ಪ್ರಫುಲ್ ಹಿಂಗೆ 4 ಓವರ್ಗೆ 34 ರನ್ ಬಿಟ್ಟು ಕೊಟ್ಟಿದ್ರು. ಸೊ ಆ ಮ್ಯಾಚಲ್ಲೂ ಒಳ್ಳೆ ಬಾಲ್ ಹಾಕಿದ್ರು. ನಿನ್ನೆ ಮ್ಯಾಚಲ್ಲೂ ಕೂಡ ಸಕೀಬ್ ಹುಸೇನ್ ವಾಸ್ ಅ ಮಚ್ ಬೆಟರ್ ಬೌಲರ್. ಪ್ರಫುಲ್ ಹಿಂಗೆ ಲೈನ್ ಆ್ಯಂಡ್ ಲೆಂತ್ ಅದು ಎಸ್ಪೆಷಲಿ ಆಯುಷ್ ಮಾತ್ರ ಅವ್ರು ಹೊಡೆಯುವಾಗ ಇದೆಂತ ಇದು
ಫಸ್ಟ್ ಮ್ಯಾಚಲ್ಲಿ ಆ ಥರ ಒಂದು ಪರ್ಫಾರ್ಮೆನ್ಸ್ ಬಂದಿತ್ತಲ್ಲ, ಇವರೇನ ಇದು ಅಂತ ಖಂಡಿತ ಪ್ರಫುಲ್ಲಿಂಗ್ ಅವರ ಪರ್ಫಾರ್ಮೆನ್ಸ್ ನೋಡಿ ಅನಿಸಿತ್ತು. ಬಟ್ ಸಾಕಿಬ್ ಹುಸೇನ್ ವಾಸ್ ವೆರಿ ಇಂಪ್ರೆಸಿವ್. ಸೊ ಕಂಗ್ರ್ಯಾಚುಲೇಷನ್ಸ್ SRH ಡಿಫೆಂಡ್ ಮಾಡಿ, ಅದು ಎಸ್ಪೆಷಲಿ SRH ಡಿಫೆಂಡ್ ಮಾಡ್ತಾರೆ ಅಂತಂದಾಗ ನಮಗೊಂದು ಭಯಂಕರ ಮಾರ್ರೆ ಪರವಾಗಿಲ್ವೇ ಅಂತ ನನಗಂತೂ ಅನಿಸಿತ್ತು. ಯಾಕಂದರೆ ಎಲ್ಲರೂ ಹೇಳಿದಾಗ ನಾನು ಕೂಡ ಇವ್ರದ್ದು ಬೌಲಿಂಗ್ ಇಲ್ಲ ಅಂತ ಹೇಳ್ತಾ ಇದ್ದೆ. ಬಟ್ ಯಂಗ್ಸ್ಟರ್ಸ್ ಆರ್ ಎಂತ ಆ ಡಿಫೆಂಡ್ ಮಾಡ್ತಿದ್ದಾರಲ್ಲ, ಪುಲ್ಲಿಂಗ್ ದ ಮ್ಯಾಚ್ ಟುವರ್ಡ್ಸ್ SRH. ನಾವು ಅಂದ್ಕೊಂಡೇ ಇರಲ್ಲ ಅವ್ರು ಬಿಟ್ಬಿಡ್ತಾರೆ ಅಂತ ಅಂದ್ಕೊಳೋದು. ಬಟ್ ಇಲ್ಲ, ನಾನು ಅಂದ್ಕೊಳೋದಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ಬರ್ತಾ ಉಂಟು SRH ಇದು. ಎಸ್ಪೆಷಲಿ ಟಾಪ್ 3 ಕ್ಲಿಕ್ ಆದರೆ, ಟಾಪ್ 3 ಯಾರೋ ಒಬ್ಬರು ಕ್ಲಿಕ್ ಆಗ್ತಿದ್ದಾರೆ, ಇಬ್ಬರಿಬ್ರು ಕ್ಲಿಕ್ ಆದರೆ SRH ಕಷ್ಟ ಇದೆ ಬೇರೆ ಟೀಮ್ಗೆ. ಇವತ್ತು 2 ಮ್ಯಾಚ್ ಉಂಟು. ಇವತ್ತು KKRದ ಮ್ಯಾಚ್ ಉಂಟಲ್ಲ, ಇವತ್ತು ಸೋತ್ರೆ ಐ ಥಿಂಕ್ ಅವ್ರು ಅಫಿಷಿಯಲಿ ಮನೆಗೆ ಹೋಗ್ತಾರೆ ಅಂತ ಅಂದ್ಕೊಳ್ತೇನೆ. ಏನಾಗ್ತದೆ ಅಂತ ನೋಡುವ. ಇವತ್ತು 2 ಮ್ಯಾಚ್ ಉಂಟು. ಏನಾದ್ರು ಫಸ್ಟ್ ಮ್ಯಾಚ್ ಬೇಗ ಮುಗಿದ್ರೆ ಫಸ್ಟ್ ಮ್ಯಾಚ್ ಇದು ವೀಡಿಯೋ ಹಾಕ್ತೇನೆ, ಇಲ್ಲದ್ರೆ ನೀವು ಸೆಕೆಂಡ್ ಮ್ಯಾಚ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಈ ವಿಡಿಯೋನ ನೀವು ನೋಡೋದೇ ಇಲ್ಲ. ಸೊ ಮತ್ತು ನಾನು ನಿನ್ನೆ ವಿಡಿಯೋಗೆ ಯಾವುದು ಕೂಡ ಪ್ರೆಡಿಕ್ಷನ್ ಇದೆಲ್ಲ ಮಾಡಿರಲಿಲ್ಲ ಸಂಜೆಯ ವಿಡಿಯೋಗೆ. ಇವತ್ತು 2ರದ್ದು ಸಹ ನಾನು ಪ್ರೆಡಿಕ್ಷನ್ ಎಲ್ಲ ಕೇಳ್ತೇನೆ, ಪೋಸ್ಟ್ ಸೆಕ್ಷನಲ್ಲಿ ಕೇಳ್ತೇನೆ. ಸರಿಯಾಗಿದೆ, ಬರುವ. ನಮಸ್ಕಾರ.